ಅಮ್ಮ 10 ಪೈಸಾ ಹಾಕ್ರಮ್ಮ. ಅಣ್ಣ 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 ಪ್ಲೀಸ್ ಗಿವ್ ಮಿ 10 ಪೈಸಾ. ಓ ಫಾರಿನ್ ಭಿಕ್ಷುಕ. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಮ್ಮ ಭಿಕ್ಷೆ ಹಾಕ್ರಮ್ಮ. ನಮಸ್ಕಾರ ಭಿಕ್ಷುಕ ಸರ್. ಹಲೋ ಪ್ರೆಸೆಂಟ್ ಟು ಮೀಟ್. ಅಲ್ಲ ಆ ಮನೇಲಿ ಭಿಕ್ಷೆ ಬೇಡದ್ರಿ, ಈ ಮನೇಲಿ ಯಾಕೆ ಭಿಕ್ಷೆ ಬೇಡಿಲ್ಲ ಅಂತಾನೆ ನೀವು ಕೇಳ್ತಾ ಇರೋದು? ಹೌದು. ಹಿಡ್ಕೊಳ್ಳಿ, ಕೊಡಿ. ನೋಡಿ ಸ್ವಾಮಿ, ನನ್ನ ಹೆಸರು ಬಲಿ ಚಕ್ರವರ್ತಿ ಅಂತ. ಓಹೋ. ನಾನ್ 1972 ಅಂದ್ರೆ ಬರಗಾಲ. ಆ ಬರಗಾಲಿಂದ ನಾನು ಇದೇ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಎಂತೆಂತ ಕಾಂಜಿ ಪಿಂಜಿ ನನ್ನ ಮಕ್ಕಳೇ ನನಗೆ 10 ಪೈಸಾ 4 ಆಣೆ 8 ಆಣೆ ಭಿಕ್ಷೆ ಹಾಕ್ತಾರೆ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 ಪೈಸಾ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಅಫ್ಕೋರ್ಸ್. ನನ್ ಮೇಲೆ ಇನ್ನೂ ನಿಮ್ಗೆ ನಂಬಿಕೆ ಬರ್ಲಿಲ್ವಾ? ಹಿಡ್ಕೊಳ್ಳಿ ನೋಡಿ ಸ್ವಾಮಿ, ಇದು 50 ಪೈಸೆ ಕಾಯಿನ್. ಇದನ್ನ ನಾನು ಒಳಗಡೆ ಹಾಕ್ತೀನಿ, ಆಮೇಲೆ ಏನಾಗುತ್ತೆ ನೀವೇ ನೋಡಿ. ನೋಡಿ ಹಾಕದೆ, ನೋಡಿ ಹಾಕ್ತೀನಿ, ಒಳಗೆ ಹಾಕ್ತೀನಿ. ಭೂತಯ್ಯ ಭೂತಯ್ಯ ಭೂತಯ್ಯ. ಹೊಟ್ಟೋಯ್ತಲ್ಲ. ಭೂತಯ್ಯ 50 ಪೈಸಾ. ಹೋಗ್ಲಿ ಬಿಡಿ ಪರಂದಾಮನ್ರೆ, ಜುಜುಬಿ 50 ಪೈಸಾ ತಾನೆ. ಏನ್ ಮಾಡ್ತಿದ್ದೀರಾ ನೀವು? ಅಪ್ಪ ರೀ, ಆ ಮೋರಿ ಹೇಳಿದ್ರಲ್ರಿ ರೀ, ಅಪ್ಪ ಏನ್ ಗಲೀಜ್ ವಾಸನೆ ಹೊಡಿತಾ ಇದೆ ರೀ. ಅಯ್ಯೋ ಸೋಡ ಮುಚ್ಚ ರೀ ರೀ ರೀ. ಅಯ್ಯೋ ಮೇಲ್ ಮಲ್ಕೊಂಡು ಹೊರಲಾಡ್ತಾ ಇದೀರಲ್ರಿ ರೀ. ಎಲ್ಲ ಹೋಗ್ತೀರಾ ರೀ? ರೀ ತಲೆಗೆಲ್ಲ ಸಿಗಾಕೊಂಡ್ಬಿಡಿ, ಬನ್ನಿ ಹೊರಗಡೆ. ಗಪ್ಪು ವಾಸನೆ ಹೊಡಿತಿದ್ಯಲ್ರಿ. ಆ ಮೋರಿಲಿ ಯಾರ್ಯಾರ್ದು ಏನೇನ್ ಹೋಗಿದ್ಯೋ ರೀ. ಪರಂದಾಮಯ್ಯನವ್ರೆ ಸಿಗಲ್ಲ, ಬನ್ರಿ ಹೊರಗಡೆ. ಸಿಕ್ಬಿಡ್ತು 50 ಪೈಸಾ ಸಿಕ್ಬಿಡ್ತು ರೀ. ರೀ ಪರಂದಾಮಯ್ಯನವ್ರೆ, ಏನ್ರಿ ಇದು ವೇಷ? ನೋಡ್ರಿ ನಿಮ್ ವೇಷ ನೋಡ್ಕೊಳ್ರಿ ರೀ. ಮೈಯೆಲ್ಲ ಕೆಸರಲ್ಲಿ ತುಂಬೋಗಿದ್ಯಲ್ರಿ, ಗಬ್ಬು ವಾಸನೆ ಹೊಡಿತಿದ್ಯಲ್ರಿ ರೀ. ಆ ಚಡ್ಡಿ ಹೋಗಿ ಸೋಪ್ ಎಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ರೀ? ಸೋಪಾ? ನಾವು ಸೋಪೆ ಯೂಸ್ ಮಾಡಲ್ಲ. ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ, ಚಡ್ಡಿನ ತಗೊಂಡು ಕಲ್ಲಿಗೆ ಉಜ್ಬಿಡ್ತೀವಿ. ಹೌದಾ? ಮತ್ತೆ ಮೈಯೆಲ್ಲ ಗಲೀಜಾಗಿದ್ಯಲ್ಲ, ಕಲ್ ತಗೊಂಡು ಮೈ ಉಜ್ಕೊಂಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಬಿಡಿ ನೀವು. ನಾನೇನ್ ಮಹಾ ಬುದ್ಧಿವಂತ? ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ನನಗಿಂತಲೂ ಬುದ್ಧಿವಂತಲು. ಎಲ್ಲಿದಾರ ಅವರು? ಅಡಿಗೆ ಮನೆಯಲ್ಲಿ. ನಮಸ್ಕಾರ ಸುಬ್ಬಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ವಲ್ಲ, ಫುಲ್ ಆಗಿದೆ. ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ ಅದೇನಾ ಸರಿ, ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿಲಿ. ಏನ್ ಹೇಳಿ? ಮತ್ತೆ ಹೊರಗಡೆವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದ್ ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗೆ ಇಲ್ವಲ್ಲ. ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದಾರ ಅವರು? ಅಂಗಡಿಲಿದೆ. ಒಂದ್ ಪೌಂಡ್ ಬ್ರೆಡ್ ಕೊಡು. ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನ್ ಈ ತರ ಓಡ್ಕೊಂಡ್ ಕೂತ್ರೆ. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ಏನ್ ಸರ್ ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದೀರಲ್ಲ, ಅಲ್ಲಿ ನಿಮ್ಮ ಅಪ್ಪ ನೋಡ್ರ 50 ಪೈಸಾ ಉಳ್ಸಕ್ಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ. ಹಂಗಂತ ನಾನು ಒದ್ದಾಡ್ಲೇನ್ರಿ? ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೇ ಡೌ ಹೊಡಿತಾ ಇದೀನಿ, ಡಿಸ್ಟರ್ಬ್ ಮಾಡ್ಬೇಡ್ರಿ. ಡವ್ವ? ಓಹೋ, ಇದ ವಿಷಯ. ಇರಿ ಇರಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರಾ ನೀವು? ಮತ್ತಿನೇನ್ರಿ ನೀವ್ ಮಾಡ್ತಿರೋ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೆ. ಇವಳು ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ.
ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಒಂದು ಫಿಗರ್ನ ಸೆಟಪ್ ಮಾಡವನೆ. ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ, ಗುಣವಂತೆ, ಏನೇ ಆದ್ರೂ ಇವಳನ್ನ ಡೋಡ್ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ 1 ವೇನಾ 2 ವೇನಾ? ಸದ್ಯಕ್ಕೆ 1 ವೇ. ಹಾಗಾದ್ರೆ 2 ವೇ ಮಾಡಿಸ್ಬಿಡ್ಲಾ? ಬೇಡ ರೀ, ನಾವ್ ಏನೇನೋ ಅರ್ಧ ಸೆಟಪ್ ಮಾಡಿದ್ವಿ, ನೀವು ಅಳ್ಳಾಡಿಸ್ಬಿಡಿ. ಆಮೇಲೆ ಗ್ರಾಚಾರ ಹೋಗ್ಲಿ ಬಿಡಿ. ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡ್ಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋ ನೆಪ್ತ ಡೋಗಿ ಹೊಡಿಯಕ್ ಹೋದ್ರೆ ಮಲ್ಡ್ರ್ ಮಾಡಕ್ ಬಿಡ್ತೀನಿ. ಚೇಚೆ, ಹಾಗೆ ಮಾಡಲ್ಲ ಸರ್. ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಹಾಗೇನಿಲ್ವಲ್ಲ. ಹಾ, ಏನಿಲ್ಲ, ಸುಮ್ನೆ ಕೇಳ್ದೆ. ಅದಿರ್ಲಿ, ನಿಮ್ ಹೆಸರು? ಸಂಗೀತ ಅಂತ. ಸಂಗೀತ ಅವ್ರೆ, ಒಳಗಿರೋ ಸಂಗೀತಗಾರ ಯಾರು? ನಮ್ಮಪ್ಪ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಸಂಗೀತ ಕಲಿಯಲಿಕ್ಕೆ ಬಂದ್ರ? ಇಲ್ಲ ಇಲ್ಲ. ನೋಡಿ, ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷನ್ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪುಣ, ಜುಗ್ಗ, ಕಂಜೂಸ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ ಸ್ನೇಹಿತರು ಶುದ್ಧ ಪೋಖರಿಗಳು. ಪೋಖ್ರಿಗಳು ಅಂತೇನು? ಮುಖದ ಮೇಲೆ ಹೊಡೆದ ಅಂದ್ರೆ ಪೇಸ್ಟ್ ಆಗ್ಬಿಡ್ಬೇಕು ಮಗನೇ. ಮುಖ ಮೂತಿ ಎಲ್ಲ ಕುಯ್ದು ಬಿಡ್ತೀನಿ. ಕೂತ್ಕೊಂಡ್ರಲ್ಲ. ನೋಡೋನು ಏನ್ ಸರ್, ನಮ್ಮನ್ನ ಪೋಖರಿಗಳು ಅನ್ಬಿಡದ? ನಾವು ಪೋಖರಿಗಳಲ್ಲ ಸರ್, ಪೊರ್ಕಿಗಳು. ಅಂದಂಗೆ ಏನ್ ಸಮಾಚಾರ? ಏನಿಲ್ಲ, ನಿಮ್ಮೆಲ್ಲರೂ ಪರಿಚಯ ಮಾಡ್ಕೊಂಡೋಣ ಅಂತ ಬಂದ್ರೆ ಎಗರಾಡ್ತಿದ್ದೀರಪ್ಪ. ಇಷ್ಟೇನ ವಿಷಯ? ಇದ ನೋಡಿ, ಇವನ್ ಚಿಟ್ಕೆ ಸೀನ, ಅವನು ತಿರುಬೋಕಿ ರಾಜ, ಇವನ್ ರೇಜರ್ ಮಂಜ, ಶಾರ್ಟ್ ಟೆಂಪರ್ ನಂಜ. ನಾನು ನಂಜಪ್ಪನ ಮಗ. ಅದೇನೆ. 20 ರೂಪಾಯಿ ಬ್ಲಾಕ್ ಕೊಟ್ಟು ಟಿಕೆಟ್ ತಗೊಂಬಂದಿ ನಾವು. ಪಿಕ್ಚರ್ ತೋರಿಸಿ ಅಥವಾ ಪುರಾಣ ಹೇಳ್ತೀಯ? ಮಧ್ಯ ಮಧ್ಯೆ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಯಾವನೇ ನೀನು? ಇದೆ ಮನೆ ನಿಲ್ಸಿ ಸಾಕು. ಓಹೋ, ಬನ್ನಿ ಬನ್ನಿ. ನಮಸ್ಕಾರ ಬನ್ನಿ. 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 ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ? ಬೇಡ ಬಿಡಿ. ಹಾಗೆ ಮಧುಮಗಳು ಒಂದ್ ಮಾತು ಕೇಳ್ಬಿಡಿ. ಏನಮ್ಮ, ಕಾಫಿ ಕುಡಿತೀಯಾ? ಕಾಫಿ ಬೇಡ, ಬೋರಮನ್ ಬೀಟ ಕುಡಿತೀನಿ. ಅದು ಬೋರಮ್ಮನ್ ಮಿಠ ಅಲ್ಲಮ್ಮ, ಬೌರ್ನ್ ಮಿಠ. ಅಮ್ಮ, ಪಾಪ ಮಧುಮಗಳಿಗೆ ಬೌರ್ನ್ ಮಿಠ ತಂದ್ಕೊಡಿ. ಅಮ್ಮ, ಹುಡುಗಿ ಪೆದ್ದು ಅಂತ ಕಾಣುತ್ತೆ. ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತಗೊಂಬ, ಬೋರ್ನ್ವಿಟ ತಾನೇ ಇರುತ್ತೆ. ತರ್ತಾಳೆ. ಅಂದಾಗ ವಿಷಯಕ್ಕೆ ಬರೋಣ. ಮೊನ್ನೆ ನನ್ನ ತಂಗಿ ನೋಡಕ್ ಬಂದಿದ್ರಲ್ಲ, ನಿಮ್ ಮಗನ ಅಭಿಪ್ರಾಯ ಏನು? ಅಯ್ಯೋ, ಹುಡುಗಿ ನೋಡ್ತಿದ್ದ ಹಾಗೆ ಅವನು ಓಕೆ ಅಂದ್ಬಿಟ್ಟ. ತಗೊಮ್ಮ ಬೋರ್ನ್ವಿಟ. ಬೋರಮನ್ ಬೀಟ ಕುಡಿಲ್ಲ. ಕುಡಿಯಮ್ಮ, ಕುಡಿ. ಎಲ್ಲಿ ನಿಮ್ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಷ್ಟೊತ್ತು ತನಕ ಇಲ್ಲೇ ಇದ್ದ. ನೀವು ಬರೋದ್ ತಡ ಆಯ್ತಲ್ಲ, ಮುಂದೆ ಅವನ ಹೆಂಡತಿ ಆಗೋ ನಿಮ್ ತಂಗಿಗೆ ಒಂದ್ ಸೀರೆ ತರ್ಲಿಕ್ಕೆ ಹೋಗಿದ್ದಾನೆ. ಈಗ ಬಂದ್ಬಿಡ್ತಾನೆ. ಶಾಸ್ತ್ರಿಗಳೇ, ಎರಡೂ ಕಡೆ ಒಪ್ಪಿಗೆ ಆದಾಗ ಆಯ್ತಲ್ಲ, ಇನ್ನೇನ್ ತಡ? ಬರೀ ಲಗ್ನ ಪತ್ರಿಕೆನಾ? ಒಂದ್ ವಿಷಯ. ಏನು? ದಯವಿಟ್ಟು ವರದಕ್ಷಿಣೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಟ್ರೆ. ಹೌದು. ನನ್ನ ಏನ್ ತಿಳ್ಕೊಂಡ್ರಿ? ಸಾವುಕಾರ ಸಿದ್ದಪ್ಪ ಅಂದ್ರೆ ಏನು? ನನ್ ತಂಗಿಗೋಸ್ಕರ ಕೋಟಿ ಗಟ್ಲೆ ಖರ್ಚು ಮಾಡ್ತೀನಿ. ತಗೊಳ್ರಿ 1 ಲಕ್ಷ ರೂಪಾಯಿ ಅಡ್ವಾನ್ಸ್. ತಗೊಳ್ರಿ ಉಂಗ್ರಾನ. ಸರಾನು ತಗೊಳ್ರಿ. ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ, ಏನಂತೀಯ?
ಗಂಡ 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 ಶಾಸ್ತ್ರಿಗಳೇ ಪತ್ರ ಬರೀರಿ. ಆಗ್ಲಿ ಆಗ್ಲಿ ಹಾ ನಿಲ್ಸಿ. ಸಾವುಕಾರ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ರೇ, ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮ್ಮ ಜುಜುಬಿ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರೆ ಹಿಡಿದು ಗೆಟ್ ಔಟ್. ಏಯ್ ಪರಂದಾಮಯ್ಯ, ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ, 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡಬೇಡಿ. ಕೊಡ್ರಿ ದುಡ್ಡು. ಬಾಮ್ಮ.